ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಶೋ. ಮಹಿಳೆಯರು, ಆಂಟಿ, ಅಂಕಲು, ಮಕ್ಕಳು, ತೆಂಗಿ ಮಕ್ಕಳು, ಅಣ್ಣನ ಮಕ್ಕಳು ಎಲ್ಲ ಕುಂತ್ಕೊಂಡು ನೋಡೋ ಒಂದು ಕನ್ನಡದ ಶೋ ಇದ್ರೆ ಅದು ಬಿಗ್ ಬಾಸ್ ಶೋ ಮಾತ್ರ. ಕೆಲಸದ ಜಾಗದಲ್ಲೂ ಕೂಡ ಬಿಗ್ ಬಾಸ್ ರಿಯಾಲಿಟಿ ಶೋ ಅನ್ನು ಪ್ಲೇ ಮಾಡ್ಕೊಂಡು ನೋಡೋರು ಇದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಮತ್ತು ರಕ್ಷಿತಾ ಇಬ್ಬರದ್ದೇ ಮನರಂಜನೆ. ಉಳಿದವರು ಇರೋದು ಸುಮ್ಮನೆ, ಮಜಾ ನೆಹಿ ಆತಾ ಹೈ. ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಒಂದಷ್ಟು ಕಂಟೆಸ್ಟೆಂಟ್ಗಳನ್ನು ಹಾಕಲಾಗಿರುತ್ತೆ ಅಂತಾನೆ ಹೇಳಬೇಕು. ಅವರ ಇಚ್ಛೆ ಮತ್ತು ಸ್ವಾತಂತ್ರ್ಯಗಳನ್ನು ಸಮಾಜದಲ್ಲಿ ಕಟ್ಟಿ ಹಾಕಿ ಮನೆಯೊಳಗೆ ಹೋಗಬೇಕು. ಅವರ ಘನತೆ, ಗಂಭೀರ, ಅವರ ದುರಹಂಕಾರ ಇವೆಲ್ಲವನ್ನು ಕೂಡ ಕಟ್ಟಿ ಹಾಕಬೇಕು ಅವರು. ಬಿಗ್ ಬಾಸ್ ಮನೆಯಲ್ಲಿ ಯಾರೋ ಬರೆದ ಕಥೆಗಳಿಗೆ ಇವರು ಪಾತ್ರಧಾರಿಗಳಾಗಬೇಕು. ಮೈಕ್ನಲ್ಲಿ ಕೇಳಿಸುವ ಆದೇಶಗಳನ್ನು ಪಾಲನೆ ಮಾಡುವ ಪಾಲಕರಿವರಾಗಿರಬೇಕು. ಇಚ್ಛೆ ಬಂದ ಹಾಗೆ ಸರ್ವ ಸ್ವಾತಂತ್ರ್ಯಗಳನ್ನು ಕೂಡ ಅಲ್ಲಿ ಕೊಡಲಾಗೋದಿಲ್ಲ. ಟಾಸ್ಕ್ಗಳನ್ನು ಕೊಡಲಾಗುತ್ತೆ. ಒಂದಷ್ಟು ಕಾಂಪಿಟೇಷನ್ಗಳು ಇರ್ತವೆ. ಕಾಂಪಿಟೇಟರ್ಗಳು ಕೂಡ ಇರ್ತಾರೆ, ಪ್ರತಿಸ್ಪರ್ಧಿಗಳು ಕೂಡ ಇರ್ತಾರೆ. ಹಗ್ಗ ಜಗ್ಗಾಟ ಟಾಸ್ಕು ಅಂತ ಇಟ್ಕೊಳ್ಳಿ. ಹಗ್ಗವನ್ನ ಗಟ್ಟಿಯಾಗಿ ಎಳೆಯುವವನು, ಸ್ವಲ್ಪ ತೆಳ್ಳಗೆ ಎಳೆಯುವವನಿಗೆ ಕಾಂಪಿಟೇಟ್ರು, ಪ್ರತಿಸ್ಪರ್ಧಿ. ಗಟ್ಟಿಯಾಗಿ ಎಳೆಯೋನ್ ಹೆಂಗಾದ್ರೂ ಕಾಲು ಎಳಿಬೇಕು ಅಂತೇಳಿ ಈ ವೀಕ್ ಇದ್ದವನು ಕಾಯ್ತಿರ್ತಾನೆ. ಈಗ ಬಿಗ್ ಬಾಸ್ ಮನೆಯಲ್ಲಿರ್ತಕ್ಕಂಥ ಅನೇಕಾರು ಕಂಟೆಸ್ಟೆಂಟ್ಗಳ ಪೈಕಿ ಒಂದಷ್ಟು ಜನ ಎಲಿಮಿನೇಟ್ ಆದರು, ಒಂದಷ್ಟು ಜನ ಹೊರಗೆ ಬಂದರು. ಈಗ ಹೊರಗೆ ಬಂದರೂ ಕೂಡ ಅವ್ರದ್ದು ಸುದ್ದಿಗಳು ಬರ್ತಾ ಇದೆ. ಉದಾಹರಣೆ ನಾಯಿ ಸತೀಶ್, ಡಾಗ್ ಸತೀಶ್, ಕನ್ನಡದಲ್ಲಿ ನಾಯಿ ಸತೀಶ್ ಅಂತಲೇ ಕರೆಯೋಕ್ಕೆ ಸಾಧ್ಯ. ಸೊ ಈಗ ಇರ್ತಕ್ಕಂತಹ ಬಿಗ್ ಬಾಸ್ ಮನೆಯೊಳಗೆ ಇರ್ತಕ್ಕಂಥ ಅಷ್ಟು ಕಂಟೆಸ್ಟೆಂಟ್ಗಳ ಪೈಕಿ ಮಜಾ ಕೊಡ್ತಾ ಇರೋದು, ಅಂದರೆ ಮನರಂಜನೆ ಕೊಡ್ತಾ ಇರೋದು ಗಿಲ್ಲಿ, ಮಂಡ್ಯದ ಹುಡುಗ, ರಕ್ಷಿತಾ ಶೆಟ್ಟಿ, ಮಂಗಳೂರು ಹುಡುಗಿ. ಇವರಿಬ್ಬರ ಟಾಸ್ಕ್ಗಳು ಒಂದು ಸ್ವಲ್ಪ ಮನರಂಜನಾರಹಿತವಾಗಿರುತ್ತೆ, ಮನರಂಜನಾ ಸಹಿತವಾಗಿರುತ್ತೆ. ನೋಡುಗರನ್ನು ಸೆಳೆಯುತ್ತೆ. ಅಯ್ಯೋ ಕುಂತ್ಕೊಂಡು ಇನ್ನೊಂದು ಗ್ಲಾಸ್ ಟೀ ಕುಡ್ಕೊಂಡಾದರೂ ಮುಗಿಸೋಣ ನೋಡ್ಬಿಟ್ಟು ಅನಿಸುತ್ತೆ. ಉಳಿದವರು ಆಟ ಆಡ್ತಾರೆ, ಅಷ್ಟರ ಮಟ್ಟಿಗೆ ನಮಗೆ ನಗು ತರಿಸುವುದಿಲ್ಲ. ರಿಯಾಲಿಟಿ ಶೋಗಳ ಉದ್ದೇಶ ಏನು? ಆ್ಯಡ್ ಬರೋವರೆಗೂ ಕೂಡ ಜನ ಕೂತ್ಕೊಂಡು ನೋಡಬೇಕು ಅನ್ನೋ ಉದ್ದೇಶನೇ ತಾನೆ. ಪುಕ್ಸಟ್ಟನ್ನು ತೋರಿಸ್ತಾರೆ ಇಲ್ಲ, ಆ್ಯಡ್ ಬರೋವರೆಗೂ ಆ ಶೋ ಅನ್ನು ನೋಡಬೇಕು. ಜನ ಕೂತ್ಕೊಂಡು ನೋಡ್ತಿದ್ದಾರೆ. ಅದರಲ್ಲಿ ಮಹಿಳಾ ವಿಭಾಗ, ಮಕ್ಕಳ ವಿಭಾಗ, ವಯೋವೃದ್ಧರ ವಿಭಾಗ, ಹುಡುಗರ ವಿಭಾಗ ಎಲ್ಲರೂ ಕೂಡ ಗಿಲ್ಲಿ ಫ್ಯಾನ್ಸ್ಗಳಾಗಿದ್ದಾರಂತೆ. ಸೊ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಮತ್ತು ರಕ್ಷಿತಾ ಇಬ್ಬರದ್ದೇ ಮನರಂಜನೆಯಂತೆ. ಉಳಿದವರಿರೋದು ಸುಮ್ಮನೆ, ಮಜಾ ನೆಹಿ ಆತಾ ಹೈ. ಇಬ್ಬರ ಟಾಸ್ಕ್ಗಳನ್ನು ಮಾತ್ರ ಮೆಚ್ಚಿಕೊಳ್ಳುತ್ತಿರುವ ಜನ. ಭಾರಿ ಜೋಶ್ನಲ್ಲಿ ಆಡುತ್ತಿರುವ ಮಂಡ್ಯ ಮತ್ತು ಕರಾವಳಿ ಕಂಟೆಸ್ಟೆಂಟ್ಗಳು. ಗಿಲ್ಲಿ ಬಂದರೆ ಚಪ್ಪಾಳೆ, ರಕ್ಷಿತಾ ಬಂದರೆ ಶಿಳ್ಳೆ. ಬಿಗ್ ಮನೆಯಲ್ಲಿ ಇಬ್ಬರದ್ದೇ ಹವಾ, ಉಳಿದವರದ್ದೇನೂ ಇಲ್ಲ. ಕನ್ನಡದ ಅತಿ ದೊಡ್ಡ ಶೋ ಬಿಗ್ ಬಾಸ್ ಕನ್ನಡ. ಜನರ ಏಕಾಗ್ರತೆ ಕಬಳಿಸಿಕೊಂಡ ರಿಯಾಲಿಟಿ ಶೋ. ಮಹಿಳೆಯರ ಇಷ್ಟದ ಶೋ ಆದ ಬಿಗ್ ಬಾಸು. ಕನ್ನಡದಲ್ಲಿ ಅನೇಕಾರು ಶೋಗಳು ಬರ್ತವೆ. ಗಂಡ ಹೆಂಡತಿನ ಕರೆಸಿ ಒಂದು ಶೋ, ಇನ್ನು ಗಂಡ ಹೆಂಡತಿ ಮಕ್ಕಳಿಗೊಂದು ಬೇರೆಯೇ ಶೋ, ಇನ್ನು ವಯಸ್ಸಾದ ಅಂಕಲ್ಗಳಿಗೊಂದು ಶೋ, ಹೊಟ್ಟೆ ಇರೋನಿಗೊಂದು ಶೋ, ಹೊಟ್ಟೆ ಇಲ್ದಲೇ ಇರೋನಿಗೊಂದು ಶೋ. ಅನೇಕಾರು ಶೋಗಳಿದ್ದಾವೆ. ಆ ಶೋಗಳ ಪೈಕಿ ಆ ಶೋಗಳಿಗೆಲ್ಲ ರಾಯಭಾರಿ, ಅಂಬಾಸಿಡರು ಈ ಬಿಗ್ ಬಾಸ್ ಶೋ. ಎಲ್ಲ ಕಡೆನೂ BMTC ಬಸ್ಸಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ, ಅವನು ಹೊತ್ತು ನೋಡ್ತಾ ಇರ್ತಾನೆ. ಈ ವಯಸ್ಸಾದವ್ರಿಗೆ ಸ್ವಲ್ಪ ಕಿವಿ ಸ್ವಲ್ಪ ದೂರ, ಮೊಬೈಲ್ನ ಹತ್ತಿರ ಹಿಡ್ಕೊಂಡು ಜೋರು ಸೌಂಡ್ ಕೊಟ್ಕೊಂಡಾದರೂ ಇಲ್ಲಿ ಕೇಳಿಸ್ಕೊತಾ ಇರ್ತಾರೆ. ಇದು BMTC ಪಕ್ಕದಲ್ಲೊಬ್ಬ ಕೂತವನೇ, ಆ ಮನುಷ್ಯನಿಗೆ ಅದರ ಪರಿವೇ ಇಲ್ಲ. ಅವನಿರೋದು ಬಿಗ್ ಬಾಸ್ನಲ್ಲಿ. ಹಾಗಾಗಿ ಬಿಗ್ ಬಾಸ್ ಜನರನ್ನು, ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಬಿಗ್ ಬಾಸ್ ಅನ್ನೋದು ಜನರನ್ನು ಅಷ್ಟು ಸೆಳೆದಿದೆ. ಜನರ ಏಕಾಗ್ರತೆಯನ್ನು ಕಬಳಿಸಿಕೊಂಡ ಬಿಗ್ ಬಾಸ್ ರಿಯಾಲಿಟಿ ಶೋ. ಇನ್ನು ಅದರೊಳಗೆ ಆಟ ಆಡೋರು ಎಲ್ರಿಗೂ ಇಷ್ಟ ಆಗಬೇಕು ಅಂತೇನಿಲ್ಲ. ಒಂದಷ್ಟು ಜನ ಮಾತ್ರ ಇಷ್ಟ ಆಗ್ತಾರೆ. ಆ ಪೈಕಿ ಗಿಲ್ಲಿ ಮತ್ತು ರಕ್ಷಿತಾ ಎಂದು ಹೇಳಲಾಗುತ್ತಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.